ते आहे की आपले शरीर मोठे सोडता कामा नाही, वाहतुकीला अडचण होईल असं आपण कुठलंही वर्तन करता कामा नाही. ಮೊದಲಿಗೆ ಬುದ್ಧ ಬಸವ ಫುಲೇಶವ ಅಂಬೇಡ್ಕರ್ ಅಣ್ಣಾಬಾಬು ಸಾಠೆ ಮಾನ್ಯವರು ಕಾಂಚನ್ ಸಾಹೇಬ್ ಎಲ್ಲ ಮಹಾಪುರುಷರಿಗೆ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಇವತ್ತು ನಾವು ಗಲಭೆ ಗ್ರಾಮದಿಂದ ಸಮಸ್ತ ಬಹು ಸಮಾಜ ಬಾಂಧವರ ಪರವಾಗಿ 20 ರಿಂದ 25 ಜನ ನಾವು ಭೀಮಾ ಕೋರೆಗಾಂವ್ಗೆ ಬಂದಿದ್ದೇವೆ. ಕಾರಣ ಜನವರಿ 1ರಂದು 18 ಜನವರಿ 1ರಂದು ಪೇಶ್ವೆ ಮರಾಠ ಬ್ರಾಹ್ಮಣರು ನಮ್ಮ ಈ ಮಹಾಲ್ ಅಂದರೆ ನಮ್ಮ ದಲಿತರ ಮೇಲೆ ಅನ್ಯಾಯ ಅತ್ಯಾಚಾರ ದಬ್ಬಾಳಿಕೆ ಮಾಡ್ತಾ ಇದ್ರು. ಇದನ್ನು ಸಹಿಸಿಕೊಳ್ಳಲಾರದೆ ನಮ್ಮ ಮಹಾರ್ ಬಟಾಲಿಯಿಂದ 500 ಜನ ಸೈನಿಕರು ಒಂದೇ ರಾತ್ರಿಯಲ್ಲಿ ಇಡೀ ಈ ಬ್ರಾಹ್ಮಣ ಪೇಶ್ವೆಯನ್ನ 28,000 ಬ್ರಾಹ್ಮಣ ಪೇಶ್ವರನ್ನ ಒಂದೇ ರಾತ್ರಿ ಸದೆ ಬಡಿದು ಈ ಒಂದು ಭೀಮಾ ನದಿ ದಂಡೆಯಲ್ಲಿ ನಡ್ತಕ್ಕಂತಹ ಈ ಒಂದು ಈ ಯುದ್ಧದಲ್ಲಿ ಸುಮಾರು 28,000 ಈ ಪೇಶ್ವೆ ಬ್ರಾಹ್ಮಣರನ್ನ ಕೊಂದು ಈ ಒಂದು ಇತಿಹಾಸವನ್ನು ಮಾಡಿದ್ದಾರೆ. ಯಾಕಂದರೆ ಹೆಣ್ಣು ಹಣ್ಣು ಮಣ್ಣಿಗಾಗಿ ಯುದ್ಧಗಳು ನಡೆದಿದ್ದಾವೆ. ಆದರೆ ಸ್ವಾಭಿಮಾನಗೋಸ್ಕರ ನಡೆದಂಥ ಏಕೈಕ ಯುದ್ಧ ಯಾವುದಪ್ಪ ಅಂತಂದರೆ ಇದು ಭೀಮಾ ಕೋರೆಗಾಂವ್ ಯುದ್ಧ. ಇಲ್ಲಿ ನಮ್ಮ 500 ಜನ ಮಹಾ ಬಟಾಲಿಯನ್ ಸೈನಿಕರು ಈ ಒಂದು ಯುದ್ಧದಲ್ಲಿ ಜಯಶಾಲಿಯಾಗಿದ್ದಾರೆ. ಅದಕ್ಕಾಗಿ ಪ್ರತಿ ವರ್ಷ ಜನವರಿ 1ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಯುದ್ಧ ಭೂಮಿಗೆ ಬಂದು ನಮನವನ್ನು ಸಲ್ಲಿಸ್ತಾ ಇದ್ರು. ಅದಕ್ಕಾಗಿ ನಾವು ಸಹಿತ 2015ರಿಂದ ಸತತವಾಗಿ 10ನೇ ವರ್ಷ ಇದು ನಾವು ಈ ಒಂದು ಯುದ್ಧ ಭೂಮಿಯಲ್ಲಿ ಬಂದು ಈ ವೀರ ಮರಣ ಹೊಂದಿದಂತಹ ನಮ್ಮ ಮಹಾರ್ ಬಟಾಲಿಯನ್ ಸೈನಿಕರಿಗೆ ನಮನವನ್ನು ಸಲ್ಲಿಸಿ ಪ್ರತಿ ವರ್ಷ ನಾವು ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಈ ಬಂದಂತಹ ಎಲ್ಲ ನಮ್ಮ ದೇಶದ ಮೂಲೆಯಿಂದ ಬಂದಂತಹ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಜೈ ಭೀಮ್ ಅಂತ ಹೇಳುತ್ತಾ ಒಂದೆರಡು ಮಾತು ಮುಗಿಸಿದ್ದೇವೆ.